ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಗುಡ್ ಈವ್ನಿಂಗ್. ಇವತ್ತು ಈವ್ನಿಂಗ್ದಿಂದ ವಿಡಿಯೋನ ಚಾಲು ಮಾಡೀನಿ. ಡೇ ಪೂರ್ಣ ವಿಡಿಯೋನ ಮಾಡೋಕ್ಕಾಗಿಲ್ಲ, ಅದಕ್ಕೆ ಈವ್ನಿಂಗ್ದಿಂದ ನಿಮಗೆ ಥೋಡೆ ಟೈಮ್ ಕೊಡಬೇಕಂತ ಈವ್ನಿಂಗ್ ವ್ಲಾಗ್ನ ಚಾಲು ಮಾಡೀನಿ. ಇವತ್ತು ಈ ವ್ಲಾಗ್ನಲ್ಲಿ ಏನಿಲ್ಲ, ಬಟ್ ಯಾಕೆ ಇವತ್ತು ಸಣ್ಣ ಧ್ವನಿ ಬರತ್ತದ ಅಂತಂದ್ರೆ ಮಾತಾಡೋಕ್ಕೂ ಸರಿಯಾಗಿ ಬರವಲ್ದು. ಅಷ್ಟು ಇಲ್ಲಿ ನನಗೇನಾಗತ್ತದಂದ್ರೆ ಒಳಗಡೆ ಒಂದು ಹಲ್ಲು ಬರತ್ತದ. ಅದು 21 ಏಜ್ಗೆ 20 ಏಜ್ಗೆ ನಮಗೆ ತಿಳುವಳಿಕೆ ಬರೋ ಟೈಮ್ದಾಗ ಅದು ಹಲ್ಲು ಬರ್ತದಂತ, ಅಕ್ಕನ ಹಲ್ಲು ಅಂತ ಅಂತಾರಂತ. ಅದ್ರ ಬಗ್ಗೆ ನನಗೆ ಪಕ್ಕಾ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಅದು ಹಲ್ಲು ನನಗೆ ಬರತ್ತದ, ಇವಾಗ ಬರತ್ತಿಲ್ಲ, ಒಂದು 4-5 ವರ್ಷದಿಂದ ಅದು ಹಲ್ಲು ಬರಾಕತ್ತದ. ಅದು ಇನ್ನೂವರೆಗೂ ಪೂರ್ಣ ಹಲ್ಲೇ ಹೊರಗಡೆನೇ ಬಂದಿಲ್ಲ. ಒಂದು ತಿಂಗಳು ಬಿಟ್ಟು, 2 ತಿಂಗಳು ಬಿಟ್ಟು, ಇಲ್ಲ 3 ತಿಂಗಳು ಬಿಟ್ಟು ಥೋಡೆ ತ್ರಾಸ ಮಾಡ್ತದಲ್ಲಿ ಹಲ್ಲು ಬರೋ ಟೈಮ್ದಾಗ. ನಾ ನೋಡ್ತೀನಿ, ಚೆಕ್ ಮಾಡ್ತೀನಿ, ಇನ್ನು ಸ್ಕಿನ್ ಒಳಗಡೆನೇ ಅದು ಇನ್ನೂವರೆಗೂ ಅದು ಪೂರ್ಣವಾಗಿ ಹೊರಗೇ ಬಂದಿಲ್ಲ. ಹೊರಗೆ ಬರೋ ಟೈಮ್ನಾಗ ಅಷ್ಟು ತ್ರಾಸ ಮಾಡ್ತದ ಅನಿಸುತ್ತೆ ನನಗೆ. ಇನ್ನೂವರೆಗೂ ತ್ರಾಸ ಮಾಡತ್ತದಂತ. ಇವತ್ತಂತೂ ಹೆವಿ ತ್ರಾಸ. ನಿನ್ನೆ ಇತ್ತು, ನಿನ್ನೆ ಥೋಡೆ ತ್ರಾಸಿತ್ತು, ಬಟ್ ನಿನ್ನೆ ಥೋಡೆ ಕಮ್ಮಿ ಇತ್ತು. ಬಟ್ ಇವತ್ತಂತೂ ಹೆವಿ ಅಂದರೆ ಹೆವಿ ತ್ರಾಸ ಮಾಡತ್ತದ. ಸರಿಯಾಗಿ ಊಟನೂ ಮಾಡೋಕ್ಕೆ ಬರೋದು, ಅಷ್ಟು ತ್ರಾಸ ಮಾಡತ್ತದ. ಇಲ್ಲೆಲ್ಲ ಸುಡಾತದ ಅನ್ಸೋನ. ಹೆಚ್ಚಿಗೆ ಥೋಡೆ ಹಿಂಗೆ ಬಾವು ಬಂದಾಗ ಆಗ್ಯದ, ಬಟ್ ಹೆಚ್ಚಿಗೆ ನಾರ್ಮಲ್ ಅದ ಅಂತ ಅನ್ನಿಸ್ತದೆ. ಬಟ್ ಈ ಸೈಡಕ್ಕಂತೂ ಹೆವಿ ತ್ರಾಸ ಮಾಡತ್ತದ. ಈ ಸೈಡ್ಗೆ ಏನು ತ್ರಾಸಿಲ್ಲ, ಬಟ್ ಈ ಸೈಡಕ್ಕೆ ತ್ರಾಸದ, ಹೆವಿ ತ್ರಾಸ ಮಾಡತ್ತದ. ಏನು ಪ್ರಾಬ್ಲಮ್ ಅಂತ ಗೊತ್ತಾಗೋದು. ನಿಮಗೆ ಯಾರ್ಯಾದರೂ ಈ ಥರ ತ್ರಾಸ ಆಗತ್ತದ ಅಂದರೆ 5-6 ವರ್ಷ ಗಟ್ಲೆ 5-6 ವರ್ಷ ಅಷ್ಟು ಒಂದೇ ಹಲ್ಲು ಬರ್ತದೆ ಅಂತ ಗೊತ್ತೇ ಇಲ್ಲ ನನಗೆ. ನಿಮಗೆ ಯಾರಿಗಾದರೂ ಗೊತ್ತಿದ್ರೆ ಹೇಳ್ರಿ. ಇನ್ನೂವರೆಗೂ ಹಲ್ಲು ಬರತ್ತದ. ನಂಗೆ ಅನಿಸುತ್ತೆ ಇದು 1 ವರ್ಷ ಒಳಗಡೆ ಬರ್ತಿರ್ಬೋದು. ಅದು ಒಂದು ಹಲ್ಲು ಹೊರಗಡೆ ಕಾಣ್ತಿರ್ಬೋದು. ಹಲ್ಲು ಕಾಣ್ತಾ, ಬಟ್ ಪೂರ್ಣವಾಗಿ ಸ್ಕಿನ್ ಹೊರಗಡೆನೇ ಬಂದಿಲ್ಲ. ಅದು ಇನ್ನೂ ಹಾಫ್ ಸ್ಕಿನ್ ಒಳಗಡೆ, ಹಾಫ್ ಮಾತ್ರ ಹೊರಗಡೆ ಬಂದರೆ, ಹಾಫ್ ಇನ್ನೂ ಸ್ಕಿನ್ ಒಳಗಡೆನೇ ಅದ ಹಲ್ಲ. ಅಷ್ಟು ತ್ರಾಸ ಮಾಡತ್ತ. 6 ವರ್ಷ ಆದ್ರೆ ಏನೋ ಹೊರಗೆ ಬರೋಕ್ಕೆ ತಯಾರಿಲ್ಲ. ಏನೋ ಯಾವಾಗ ಬರ್ತೀರಿ, ಏನೋ ಪನ್ನಾಸ ಏಜಾಗನ ಹೊರಗೆ ಬರ್ತದೋ ಗೊತ್ತಿಲ್ಲ. ಅದು ಇನ್ನೂ ತ್ರಾಸ ಮಾಡತ್ತದ. ಏನನ್ನ ಹಲ್ಲಿನಲ್ಲೇ ಅದೇನು ಪ್ರಾಬ್ಲಮ್ ಆತೋ ಏನೋ ಗೊತ್ತಿಲ್ಲ. ಬಟ್ ಎಲ್ಲರಿಗೂ ಏನು ಅದೇ ಥರನೇ ಆಗ್ತದೋ ಅದನ್ನು ಪಕ್ಕ ಮಾಹಿತಿ ಗೊತ್ತಿಲ್ಲ. ನಿಮ್ಗೆ ಯಾರ್ಯಾರಿಗಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನಲ್ಲಿ ಹೇಳ್ರಿ, ನೋಡೋಣ. ಅಷ್ಟೇ ಇವತ್ತಿನ ವ್ಲಾಗ್. ಮತ್ತೇನು ಮಾಡೋದಕ್ಕೇನಿಲ್ಲ. ಇವತ್ತೇನು ಕುಕ್ಕಿಂಗ್ ವೀಡಿಯೋ ಮಾಡೋದಿಲ್ಲ, ಏನಿಲ್ಲ. ಈಗ ತ್ರಾಸೆ ಜಾಸ್ತಿ ಆಗಿದೆ ಇವತ್ತು ಹೊರಗಡೆಯಿಂದ ಏನೇ ಥರ ಪ್ಲ್ಯಾನ್ ಅದ. ನೋಡೋಣ ಏನು ತೊಗೊಂಡು ಹುಡುಗರು ಏನು ಹೇಳ್ತಾರೆ ಹೊರಗಡೆನೆ ಅಂತಂದು ಊಟ ಮಾಡಿ. ಇವಾಗ 4 ಗಂಟೆ. ನಮ್ಮ ರಕ್ಷಿತು ಕೂಡ ಇವಾಗ ಕರ್ಕೊಂಡು ಬಂದೀನಿ. ಸ್ಕೂಲ್ ಚಾಲೂ ಆಗಿ ಬರೋಬ್ಬರಿ 2 ಮಂತ್ ಆಗಕ್ಕೆ ಬಂತು. ಇವತ್ತು ಡ್ರೆಸ್ ಕೊಟ್ಟಾರೆ. ಇವತ್ತು ಸ್ಕೂಲಲ್ಲಿ ನನ್ನ ದೊಡ್ಡ ಮಗನಿಗೆ ಡ್ರೆಸ್ ಕೊಟ್ಟಾರೆ ಫ್ರೆಂಡ್ಸ್. ಅಂದ್ರೆ ಸ್ಕೂಲ್ ಚಾಲೂ 2 ಮಂತ್ ಆಯಿತು, ಬಟ್ ಇವಾಗ ಡ್ರೆಸ್ ಕೊಟ್ಟಿದ್ದಾರೆ. ಈ ಸರ್ತಿ ಹಂಗಂದರೆ ಅಳತೆ ಮೆಜರ್ಮೆಂಟ್ ತೊಗೊಂಡು ಸ್ಟಿಚಿಂಗ್ ಮಾಡಿನೇ ಕೊಟ್ಟಿದ್ದು, ರೆಡಿಮೇಡ್ ಕೊಟ್ಟಿಲ್ಲ. ಅಂದ್ರೆ ಅದಕ್ಕಲ್ಲಿ ಈ ಸರ್ತಿ ಡ್ರೆಸ್ ಕ್ವಾಲಿಟಿ ಮಾತ್ರ ಸೂಪರಾಗಿದೆ ಬಂದಿದೆ. ಮತ್ತು ಕಲರ್ ಕೂಡ ನನಗಂತೂ ಈ ಕಲರ್ ತುಂಬಾ ಇಷ್ಟ ಆಯಿತು. ಹೋದ ವರ್ಷ ಬ್ಲೂ ಕಲರ್ ಪ್ಯಾಂಟ್ ಆ್ಯಂಡ್ ಚೆಕ್ಸಿದಾಗ ಶರ್ಟ್ ಅವರು ಕೊಟ್ಟಿದ್ದರು. ಮತ್ತು ಸ್ಪೋರ್ಟ್ಸ್ ಡ್ರೆಸ್ಸನ್ನು ವೈಟ್ ಶರ್ಟ ಬ್ಲೂ ಪ್ಯಾಂಟ ಇತ್ತು. ವೈಟ್ ಅಂತೂ ತುಸು ಅಂದ್ರೆ ತುಸುನು ಇಷ್ಟ ಆಗಿತ್ತಿಲ್ಲ. ಅಂದ್ರೆ ವೈಟ್ ಡ್ರೆಸ್ ಅಂದ್ರೆ ದೊಡ್ಡ ಮಕ್ಕಳಿಗೆ ಈಗ ನಡೆಯುತ್ತೆ. ಬಟ್ ಈ ಸಣ್ಣ ಹುಡುಗರು ಇರ್ತಾರಲ್ಲ, ವರ್ಷಾನುಗಟ್ಲೆ ವೈಟ್ ಡ್ರೆಸ್ ಸರಿಯಾಗಿ ಹುಡುಗರು ಮೇಂಟೈನ್ ಮಾಡಲ್ಲ. ನನಗಂತೂ ವೈಟ್ ಡ್ರೆಸ್ ತುಸುನು ಇಷ್ಟ ಆಗಿತ್ತಿಲ್ಲ. ಬಟ್ ಈ ಸರ್ತಿ ಸ್ಪೋರ್ಟ್ಸ್ ಡ್ರೆಸ್ ಇನ್ನೂ ಕೊಟ್ಟಿಲ್ಲ, ಬಟ್ ಯಾವ ಕಲರ್ ಕೊಡ್ತಾರೋ ಗೊತ್ತಿಲ್ಲ. ಬಟ್ ಈ ಒಂದು ಸೆಟ್ ರೆಗ್ಯುಲರ್ ಡ್ರೆಸ್ ಮಾತ್ರ ಕೊಟ್ಟಿರೋದು, ಅದು ಒಂದು ಸೆಟ್ ಮಾತ್ರ ಕೊಟ್ಟಾರ, ಇನ್ನು ಸ್ಪೋರ್ಟ್ಸ್ ಡ್ರೆಸ್ ಕೊಟ್ಟಿಲ್ಲ. ಬಟ್ ಈ ಸರ್ತಿ ಕಲರ್ ಫುಲ್ ಪ್ಲೇನ್ನಲ್ಲೇ ಕೊಟ್ಟಿರೋದು. ನಂಗಂತೂ ಕಲರ್ ಶರ್ಟ್ದು ಮತ್ತು ಪ್ಯಾಂಟ್ದು ತುಂಬಾ ಇಷ್ಟ ಆಯಿತು. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಟಾಯ್ ಅಂತೂ ಅದಕ್ಕೆ ಅಟ್ಯಾಚ್ ಮಾಡಿ ಟಾಯ್ನ ಮಾಡಿದ್ದಾರೆ, ಇದಕ್ಕೆ ಸ್ಟಿಚಿಂಗ್ ಮಾಡಿದ್ದಾರೆ. ಟಾಯ್ ಹಾಕೋಕ್ಕೆ ತೆಗಿಯೋಕ್ಕೆ ಯಾವುದೇ ಪ್ರಾಬ್ಲಮ್ನೇ ಬರೋದಿಲ್ಲ. ಆ ರೀತಿಯಾಗಿ ಸ್ಟಿಚಿಂಗ್ ಮಾಡಿನೇ ಅಟ್ಯಾಚ್ ಮಾಡಿನೇ ಟಾಯ್ ಕೊಟ್ಟಿದ್ದಾರೆ. ಇವತ್ತು ಶರ್ಟ ಮತ್ತು ಒಂದು ಪ್ಯಾಂಟ ಬೆಲ್ಟ ಅಷ್ಟು ಕೊಟ್ಟಿರೋದು. ಇನ್ನು ಸ್ಪೋರ್ಟ್ಸ್ ಡ್ರೆಸ್ ಕೊಡಬೇಕು. ಇನ್ನು ನನ್ನ ಸಣ್ಣ ಮಗನಿಗೆ ನಾಳೆ ಕೊಡ್ತಾರೆ ಅನಿಸುತ್ತೆ. ಅಲ್ಲಿನ ತ್ರಾಸದಂತ ಅದಕ್ಕಲ್ಲೇ ಇವಾಗೇನು
ಕುಕ್ಕಿಂಗ್ನ ಮಾಡಿಲ್ಲ. ಹುಡುಗ ತರೋ ಟೈಮ್ದಾಗೆ ಚೈನೀಸ್ ತೊಗೊಂಬಂದೀನಿ. ಚೈನೀಸ್ ನೂಡಲ್ಸ್ ಮತ್ತು ರೈಸ್ ತೊಗೊಂಬಂದೀನಿ. ಈಗ ಅದೇ ಊಟ ಮಾಡ್ತೀವಿ ನೋಡಿರಿ. ನಮ್ಮ ದೊಡ್ಡ ಮಗನಿಗೆ ನೂಡಲ್ಸ್ ಅಂದ್ರೆ ಇಷ್ಟ. ಅವನಿಗೆ ನೂಡಲ್ಸ್ ತೊಗೊಂಡಿನಿ. ಈ ನನ್ನ ಸಣ್ಣ ಮಗ ನೂಡಲ್ಸ್ ತಿನ್ನಲ್ಲ, ಅವನಿಗೆ ರೈಸ್ ಬೇಕಂತ ಅವನಿಗೆ ರೈಸ್ ತೊಗೊಂಡಿನಿ. ಇವಾಗ 3 ಮಂದಿ ಊಟ ಮಾಡಿಕೊಂಡು ಹೋಗ್ತೀವಿ ಊರಿಗೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ 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 ಬಾಯ್.